ಇಂದು ವಿಶ್ವದ ದೊಡ್ಡ ಅಮೆರಿಕದ ಪಾಲಿಗೆ ಅತ್ಯಂತ ಮಹತ್ವದ ದಿನ. ಅಮೆರಿಕದ ನೂತನ ಅಧ್ಯಕ್ಷರಾಗಿ ಇವತ್ತು ಡೊನಾಲ್ಡ್ ಟ್ರಂಪ್ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇದರ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಮಾಧ್ಯಮಗಳಿಂದ ಎಚ್ಚರಿಕೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಮಾಧ್ಯಮಗಳು ಅವರಿಗೆ ಅಧಿಕಾರ ಸ್ವೀಕಾರಕ್ಕೆ ಒಂದು ದಿನ ಮುಂಚೆಯೇ ಎಚ್ಚರಿಕೆ ಕೊಟ್ಟಿವೆ. ಏನು ಆ ಎಚ್ಚರಿಕೆ, ಈ ಸ್ಟೋರಿ ನೋಡಿ. ಅಮೆರಿಕ ಅಧ್ಯಕ್ಷರಾಗಿ ಟ್ರಂಪ್ ಪದಗ್ರಹಣ ಸಮಾರಂಭಕ್ಕೆ ಬಾಲಿವುಡ್ ಟಚ್. I am officially running for President of the United States, and we are going to make our country great again. Now it's time for the American people to take back their future. We are in a competition with the world, and I want America to win. ಎಸ್, ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ದಿಗ್ವಿಜಯ ಸಾಧಿಸಿದ ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಹವಾ ಇಂದಿನಿಂದ ಶುರುವಾಗಲಿದೆ. ಅಮೆರಿಕದ 45ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಇಂದು ಅಧಿಕಾರದ ಗದ್ದುಗೆ ಏರಲಿದ್ದಾರೆ. ವಾಷಿಂಗ್ಟನ್ನ ಲಿಂಕನ್ ಮೆಮೋರಿಯಲ್ನಲ್ಲಿ ಅಮೆರಿಕದ ಕಾಲಮಾನ ಪ್ರಕಾರ ಮಧ್ಯಾಹ್ನ 3:30ಕ್ಕೆ ಕಾರ್ಯಕ್ರಮ ಆರಂಭವಾಗಲಿದೆ. ಇನ್ನು ಈ ಸಮಾರಂಭಕ್ಕೆ ಅಮೆರಿಕವನ್ನ ಮತ್ತೆ ಶ್ರೇಷ್ಠ ರಾಷ್ಟ್ರವಾಗಿಸೋಣ ಎಂಬ ಘೋಷವಾಕ್ಯ ನೀಡಲಾಗಿದೆ. ಪದಗ್ರಹಣ ಸಮಾರಂಭದಲ್ಲಿ ಸಹಸ್ರಾರು ಭಾರತೀಯರು ಸೇರಿದಂತೆ ವಿಶ್ವದ ವಿವಿಧೆಡೆಯಿಂದ 9 ಲಕ್ಷಕ್ಕೂ ಅಧಿಕ ಮಂದಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಬೈಬಲ್ ಮೇಲೆ ಕೈ ಇಟ್ಟು ಟ್ರಂಪ್ ಅಮೆರಿಕದ 45ನೇ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪದಗ್ರಹಣ ಸಮಾರಂಭದ ಹಿನ್ನೆಲೆಯಲ್ಲಿ ವಾಷಿಂಗ್ಟನ್ನ ಸುತ್ತಮುತ್ತ 100 ಸರ್ಕಲ್ಗಳಲ್ಲಿ ಸಂಚಾರ ನಿಷೇಧಿಸಲಾಗಿದೆ. ಸಮಾರಂಭದಲ್ಲಿ ಬಾಲಿವುಡ್ ಕಲಾವಿದರ ಡ್ಯಾನ್ಸ್. ಟ್ರಂಪ್ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಬಾಲಿವುಡ್ನ 30 ಮಂದಿ ಕಲಾವಿದರ ತಂಡ ನೃತ್ಯ ಪ್ರದರ್ಶನ ನೀಡಲಿದೆ. ಇದಷ್ಟೇ ಅಲ್ಲದೆ ಸಮಾರಂಭದಲ್ಲಿ ಸ್ಲಮ್ ಡಾಗ್ ಮಿಲಿಯನೇರ್ ಚಿತ್ರದ ಜೈ ಹೋ ಗೀತೆಯೂ ಮೊಳಗಲಿದೆ. ಅಮೆರಿಕದ ವೆಸ್ಟ್ಲಾನ್ನಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಮಾಜಿ ಮಿಸ್ ಇಂಡಿಯಾ ಮನಸ್ವಿ ಮಮ್ಗಾಯಿ ನೃತ್ಯ ತಂಡದ ನೇತೃತ್ವ ವಹಿಸಲಿದ್ದಾರೆ. ಅಧ್ಯಕ್ಷ ಸ್ಥಾನ ಏರೋದಕ್ಕೂ ಮೊದಲೇ ಟ್ರಂಪ್ಗೆ ಮೀಡಿಯಾ ಟ್ರಬಲ್. ಇವೆಲ್ಲದರ ಮಧ್ಯೆ ಡೊನಾಲ್ಡ್ ಟ್ರಂಪ್ಗೆ ಅಮೆರಿಕನ್ ಪ್ರೆಸ್ ಕಾರ್ಪೊರೇಷನ್ ಮತ್ತು ಶ್ವೇತಭವನ ಪತ್ರಕರ್ತರು ಪತ್ರವೊಂದನ್ನು ಬರೆದು ಪರೋಕ್ಷ ಎಚ್ಚರಿಕೆ ನೀಡಿದ್ದಾರೆ. ನೀವು ನಮ್ಮ ಪ್ರಸಾರ ಹಾಗೂ ಕಾಲಂಗಳನ್ನು ಪ್ರಭಾವಿಸಲು ಯತ್ನಿಸುತ್ತಿದ್ದೀರಿ. ಆದರೆ ನಮ್ಮ ಓದುಗರಿಗೆ, ಕೇಳುಗರಿಗೆ, ವೀಕ್ಷಕರಿಗೆ ಏನನ್ನ ನೀಡಬೇಕು ಅನ್ನೋದನ್ನು ನಾವು ನಿರ್ಧರಿಸುತ್ತೇವೆ. ಹೀಗಾಗಿ ಮುಂದಿನ 4 ವರ್ಷಗಳ ಕಾಲ ನಿಮ್ಮನ್ನು ಹಿಂಬಾಲಿಸುವವರು ಯಾರು, ನಮ್ಮಿಂದ ಏನು ಬಯಸಬೇಕು ಅನ್ನೋದರ ಬಗ್ಗೆ ನೀವು ಚಿಂತಿಸಿ. ನಾವು ನಿಮ್ಮೊಂದಿಗೆ ಸಂಬಂಧವನ್ನು ಪ್ರಾಯಿಸದ್ದು ಎಂದು ಭಾವಿಸುವುದು ನಿಮಗೆ ಆಶ್ಚರ್ಯವಾಗದೇ ಇರಬಹುದು. ಆದರೆ ಮಾಹಿತಿ ಸಂಗ್ರಹಿಸಲು ಇತರೆ ಪರ್ಯಾಯ ಮಾರ್ಗಗಳನ್ನು ಹುಡುಕಿಕೊಳ್ಳುವುದರಲ್ಲಿ ನಾವು ನಿಪುಣರು. ಇಷ್ಟಕ್ಕೂ ಅಮೆರಿಕ ಮಾಧ್ಯಮಗಳು ಟ್ರಂಪ್ ವಿರುದ್ಧ ಹೀಗೆ ಪತ್ರ ಬರೆಯೋಕೆ ಕಾರಣ ಟ್ರಂಪ್ ಮಾಧ್ಯಮಗಳ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಲಿದ್ದಾರೆ ಅನ್ನೋ ಆತಂಕ ಎನ್ನಲಾಗ್ತಿದೆ. ಒಟ್ಟಾರೆ ಅಧ್ಯಕ್ಷ ಪದವಿಗೆ ಏರೋ ಮೊದಲೇ ಟ್ರಂಪ್ಗೆ ಇಲ್ಲಿನ ಮಾಧ್ಯಮಗಳಿಂದಲೇ ವಿರೋಧ ವ್ಯಕ್ತವಾಗಿದೆ. ಆರಂಭದಲ್ಲೇ ಹೀಗಾದ್ರೆ ಮುಂದೆ ಹೆಂಗೆ ಅನ್ನೋ ಮಾತು ಅಮೆರಿಕದಲ್ಲಿ ಕೇಳಿ ಬರ್ತಿದೆ. ಬ್ಯೂರೋ ರಿಪೋರ್ಟ್, TV9.